ಗೈಸ್ ನಮ್ದು 3 ಐಟಮ್ ಬಂದಿದೆ ಗೈಸ್. ಇದು ಚಿಲ್ಲಿ ಚಿಕನ್ ಫ್ರೈಸ್, ಪಾಪ್ಕಾರ್ನ್ ಮತ್ತೆ ಬರ್ಗರ್ ಮೀಲು, ಇದು ಸೀ ಫುಡ್. ನಾ ತಿನ್ಬೇಕಾದ್ರೆ ಎಷ್ಟು ನಕ್ಕಿದ್ಯಲ್ವಾ, ಈಗ ನಾವ್ ನಗೋದ್ ಬಡವಾ ನೀನ್ ತಿನ್ಬೇಕಾದ್ರೆ. ನಮ್ 3 ಜನದ್ದು ಜ್ಯೂಸ್ ಬಂದೈತೆ. ಬರ್ಗರ್ ತಿನ್ನೋಣ ಬನ್ನಿ ಗೈಸ್. ಕೋಬ್ರನ್ಗೆ ಫ್ರಾನ್ಸ್ ನ ಒಂಚೂರು ಮಿಕ್ಸ್ ಮಾಡ್ಬಿಡೋಣ ಗೊತ್ತಾಗ್ದಿರೋ ತರ. ಗೈಸ್ ನಾವು ಬಿಲ್ ಪೇ ಮಾಡಿದೀವಿ ಈಸಿ ಬೈಟ್ಸ್ ಅಲ್ಲಿ 952 ರೂಪಾಯಿ ಆಗಿದೆ. ಇದು ಸ್ಟ್ರಾಬೆರಿ, ಕೆನ್ನೆ ಸ್ಟ್ರಾಬೆರಿ ಅಲ್ಲ ಗೈಸ್. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನು ಕೋಬ್ರಾ ಮತ್ತೆ ಪವನ್. ಎಲ್ರು ಇವಾಗ ಸಂಜೆ. ಇವತ್ತು ಮೇನ್ ಚಾನಲ್ ಎಡಿಟಿಂಗ್ ಇತ್ತು ಗೈಸ್. ನಾನು ಕ್ಯಾಂಪಿಂಗ್ ವಿಡಿಯೋ ಮಾಡಿದ್ದೆ, ಕೋಬ್ರಾ ನಾನು ಮಾಡಿದ್ವಿ. ಮೇನ್ ಚಾನಲ್ ಅಲ್ಲಿ ಬಂದಿರುತ್ತೆ ಭಾನುವಾರ 11:11ಕ್ಕೆ ಪ್ರತಿ ವಾರ ಆಗ್ತಿರೋದು. ಕ್ಯಾಂಪಿಂಗ್ ವಿಡಿಯೋ ಇನ್ನೂ ನೋಡಿಲ್ಲ ಅಂದ್ರೆ ನೋಡ್ಕೊ ಬನ್ನಿ. ನಾವಿವಾಗ ಎಡಿಟಿಂಗ್ ಮುಗಿಸ್ಕೊಂಡು ಬಂದೆ, ಅದಕ್ಕೆ ಡೈಲಿ ಲಾಗ್ ಮಾಡಕ್ಕೆ. ಇವಾಗ ನಾವು ಈಸಿ ಬೈಟ್ಸ್ಗೆ ಹೋಗ್ತಿದೀವಿ ಗೈಸ್. ಈಸಿ ಬೈಟ್ಸ್ ಅಲ್ಲಿ ನಾವು ಇವತ್ತು ಚೆನ್ನಾಗಿ ಆರ್ಡರ್ ಮಾಡ್ಕೊಂಡು ತಿಂತೀವಿ. ಏನೇನ್ ಡಿಫ್ರೆಂಟ್ ಐಟಮ್ಸ್ ಐತೆ ಈಸಿ ಬೈಟ್ಸ್ ಅಲ್ಲಿ ಎಲ್ಲಾನು ಆರ್ಡರ್ ಮಾಡಿ ತಿಂದು ಟೇಸ್ಟ್ ಮಾಡ್ತೀವಿ. ರೆಡಿನಾ? ಕೋಬ್ರಾ ಸೀ ಫುಡ್ ಫ್ರಾನ್ಸ್ ತಿನ್ನಕ್ಕೆ ಒಪ್ಕೊಂಡಿದ್ದಾನೆ ಇವತ್ತು, ಅದಕ್ಕೆ ಕರ್ಕೊ ಹೋಗ್ತಾ ಇದೀನಿ. ಒಂದ್ ಪಕ್ಷ ಬೇಕಾದ್ರೆ ನಾನು ಪವನು ಜೋಲ ಚಿಪ್ಸ್ ಚಾಕ್ಲೇಟ್ ತಿನ್ಬಿಡ್ತೀವಿ. ಅದ್ ತಿನ್ನಲ್ಲ. ಏನೋ ಇವಾಗ ತಾನೆ ಹೂ ಅಂದ್ಬಿಟ್ಟು ಏನೋ ವಿಕಾಸ್ ಈ ತರ ಹೇಳ್ತಾನೆ. ಹೇಳ್ದಲ್ಲ ಜೋಲ ಚಿಪ್ಸ್ ಚಾಕ್ಲೇಟ್ ತಿಂತೀನಿ ಅಂತ. ಶೋಷಣೆ ಮಾಡ್ತಿರಲ್ಲ ನಿಂತರ ಬುದ್ಧಿ ಕೋಬ್ರಾ. ಕೋಬ್ರನ್ ತರ ಮಾತಾಡ್ತಾವ್ನೆ, ಕೋಬ್ರನ್ ತರ ಆಡ್ತಾವ್ನೆ. ನಾನ್ ಯಾವತ್ತ ಹಂಗ ಅಂದಿದ್ದೀನಿ. ಮಾಡತ್ತೆ ಅವ್ನು ಮಾಡ್ತಿರೋದು. ಯಾವ್ದು ಹೇಳ್ದೆ ಕೇಳ್ದೆ ಅಲ್ಲ, ನೀವ್ ಹೇಳ್ದೆ ಕೇಳ್ದೆ ಕರ್ಕೊಂಡ್ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಕೊಡ್ಸ್ಬಿಟ್ಟು ಹೇಳೋರು ಇದೆ ಅಂತ. ಇವತ್ತು ಮುಂಚೆಗೆ ಹೇಳಿದಿರ, ಅದು ಖುಷಿ ಪಡ್ಬೇಕು. ನಾನು ಮುಂಚೆಗೆ ನಮ್ಗೆ ಗೊತ್ತಿರ್ಲಿಲ್ಲ, ಸುಮ್ಮನೊಂದ್ ಏನೋ ಹೇಳ್ದ. ನಾವು ಪವನ್ ಎಲ್ಲ ನಾವು ಆಡ್ಬಿಟ್ಟಿದ್ವಿ ಆಟನ. ನೀನ್ ಸೋಲೋ ಚಿಪ್ ತಿನ್ಬೇಕ ಇವಾಗ. ಇತ್ತೀಚೆಗೆ ಜೋಲೋ ಚಿಪ್ ಇಷ್ಟ ಆಗ್ಬಿಟ್ಟೈತೆ. ಇಷ್ಟ ಆಗ್ತೈತೆ ನನ್ಗೆ ಖಾರ ಇಷ್ಟ ಆಗೋದ್ಕಿಂತ ಚಾಕ್ಲೇಟ್ ಪವನ್ ತಿನ್ಸ್ಬೇಕು. ನಾನು ತಿನ್ಸ್ಬಿಟ್ಟಿ ಗೈಸ್ ಕಮೆಂಟ್ ಅಲ್ಲಿ ಹಾಕಿ ಯಾರ್ಯಾರು ಪವನ್ಗೆ ಮತ್ತೆ ಕೋಬ್ರನ್ಗೆ. ಪವನ್ಗೆ ಮೇನು ಜೋಲೋ ಚಿಪ್ ಚಾಕ್ಲೇಟ್ ಅಂತ ಬರುತ್ತೆ. ನಾರ್ಮಲ್ ಪವನ್ಗೆ ತಿನ್ಸಿ ಚಾಲೆಂಜ್ ಮಾಡಿಸ್ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಹಾಕಿ ಜೋಲೋ ಚಿಪ್ ಪವನ್ ಅಂತ ಕಮೆಂಟ್. ಜೋಲೋ ಚಿಪ್ಸ್ ಅಲ್ಲ, ಜೋಲೋ ಚಾಕ್ಲೇಟ್ ನಾರ್ಮಲ್ ಆಗಿ ತಿನ್ಬಿಡ್ತಾನೆ. ಜೋಲೋ ಚಾಕ್ಲೇಟ್ ಪವನ್ ಅಂತ ಕಮೆಂಟ್ ಹಾಕಿ. ಏನ್ ಚಿಪ್ಸ್ ಸ್ವೀಟ್ ಇತ್ತು ಕಣೋ, ಸೇಮ್ ಐಸ್ ಕ್ರೀಮ್ ಚಾಕ್ಲೇಟ್. ಹಾಟ್ ಚಾಕ್ಲೇಟ್ ತಿಂದು ಪವನ್ ಅರ್ಧೋಯ್ತು. ಚಾಕ್ಲೇಟ್ ಬಿಡು ಆಯ್ತು, ಏನ್ ಚಿಪ್ಸ್ ಇದು ಐಸ್ ಕ್ರೀಮ್ ತರ ಸ್ವೀಟ್ ಇತ್ತಾವ ತಿಂದಿದ್ದು. ಓ ಸಾಕಾದಾಗಿತ್ತು. ಅದಕ್ಕೆ ನಿಂಗೆ ಹೇಳ್ತಾ ಇರೋದು, ನೀನ್ ನನ್ನ ಆಡ್ಕೋತಿದ್ದಲ್ಲ. ಈಗ ನಿನ್ಗೂ ತಿನ್ಸ್ತೀವಿ ನಾವು. ನಮ್ಗೋಶಿ ಖುಷಿ ಆಗದ್ ಬಿಡ್ವಾ. ನಾನ್ ತಿನ್ಬೇಕಾದ್ರೆ ನೀನು ಖುಷಿ. ನಾನು ತಿಂತೀಯಾ? ನಾನ್ ತಿನ್ಬೇಕು ಆಯ್ತು, ನಿನ್ಗೋಸ್ಕರ ತಿಂತೀನಿ. ನಿನ್ಗೋಸ್ಕರ ಒಂದ್ಸಲ ತಿನ್ನೋನು ತಿನ್ನು ಗೊತ್ತಾಗುತ್ತೆ. ನಾ ತಿನ್ಬೇಕಾದ್ರೆ ಎಷ್ಟು ನಕ್ಕಿದ್ಯಲ್ವಾ, ಈಗ ನಾವ್ ನಗೋದ್ ಬಡವಾ ನೀನ್ ತಿನ್ಬೇಕಾದ್ರೆ. ನಾನೆಲ್ಲ ನಕ್ಕಿದ್ದೀನಿ. ಮನೆ ವಿಡಿಯೋದಲ್ಲೇ ಇರ್ಲಿಲ್ಲ ನಾನು. ಮನೇಲಿ ನೋಡ್ಬಿಟ್ಟಿ ಇಲ್ಲಿ ಬಂದ್ಬಿಟ್ಟಿ ಏನು ತಿನ್ಬಾ ಓಪನ್ ಆಗಿ ಹೇಳ್ತಾ ಇದೀನಿ ನಾನು. ಗೈಸ್ ಇಲ್ಲಿ ನೋಡಿ, ಕರ್ನಾಟಕ ಗಾಡಿನ ನಮ್ದು, ಅಲ್ಲಿ ತಮಿಳ್ನಾಡು ಗಾಡಿನ, ಯುಪಿ ಗಾಡಿನ, ಬಿಹಾರ್ ಭಾರತ್ ಬಿಹಾರದ ಭಾರತ್ ಮಧ್ಯ ಕೋಬ್ರಾ ಎಷ್ಟು ಸಖತ್ತಾಗಿ ಪಾರ್ಕಿಂಗ್ ಮಾಡ್ತಾನೆ ಅಂದ್ರೆ ಇಲ್ಲೆಲ್ಲ ಜಾಗ ಯಾಕೆ ಅಂದ್ರೆ ಜನ ಓಡಾಡಕ್ಕೆ. ಏನ್ ಇಲ್ಲಿ ಇಲ್ವಾ ಜಾಗ? ಜನ ಓಡಾಡಕ್ಕೆ ಜಾಗ ಇಲ್ವಾ ಇಲ್ಲಿ? ಬಿಟ್ಟಿದ್ಯಲ್ಲ ಇಲ್ಲಿ ಇಷ್ಟು ಕೊನೆಗೆ ಹಾಕದ, ಇಲ್ಲಿ ಒಳಗೆ ಈ ಕಡೆಗೆ ಹಾಕಿ ರೈತರು ಇನ್ನೊಸಿ ಈ ಕಡೆಗೆ ಪಾರ್ಕ್ ಮಾಡೋದ್ ನಾವ್ ಕಂಡಿದೀವಿ. ಬಾ ಫಸ್ಟ್ ಇನ್ನು ಈ ಕಡೆ ಇಲ್ಲಿಗೆ ನಿಲ್ಸಿದ. ಫಸ್ಟ್ ಇಲ್ಲಿ ಟಚ್ ಮಾಡ್ಬೇಕು ಅಂತ ಹೋದೆ, ಇಲ್ಲಿಗೆ ಮುನೀತು, ಮಿಸ್ ಆಯ್ತು. ಒಂಚೂರು ಮುಂದೆ ಬಂದೆ. ಬಾ ಯಾಕೆ ಹಿಂಗ? ಅಯ್ಯೋ ಸಿರಿ ಬಾ, ಜೋಲ ಚಿಪ್ಸ್ ಪವನ್ ಕೊಡ್ಸುವ. ಜೋಲ ಚಿಪ್ಸ್ ಪವನ್ ಬಾ ಬಾ. ಚೇಂಜ್ ಆಯ್ತು ಕಣ, ಜೋಲ ಚಿಪ್ಸ್ ಚಾಕ್ಲೇಟ್. ಏಯ್ ಬಾರ ಚಾಕ್ಲೇಟ್. ಏಯ್ ಬಾರೋ ಸೀರಿಯಸ್ ಆಗಿ ಚಾಕ್ಲೇಟ್ ಏನ್ ಮಾಡುವ? ತಿನ್ಬಿಡೋ ಬರ, ಊಟ ಮಾಡಿ. ಬೇಡ ಬರ, ನೆಕ್ಸ್ಟ್ ದಿನ ಮಾಡೋಣ ಬರ. ಇವತ್ತು ಈಸಿ ಬೈಟ್ಸ್ ಚಾಕ್ಲೇಟ್ ಅವನ್ಗೆ ನೆಕ್ಸ್ಟ್ ದಿನ ಮಾಡುವ ಬರ. ನಿನ್ ಗರ್ಲ್ ಫ್ರೆಂಡ್ ನನ್ ಮಗನೇ ಚಾಕ್ಲೇಟ್ ಕೊಡ್ಸೋ ತರ ಹೇಳ್ತಾ ಇದೀಯಲ್ಲ. ನೀನು ಇವಾಗ ನನ್ ಗರ್ಲ್ ಫ್ರೆಂಡ್ ತರಾನೇ. ನಾವ್ ಇವಾಗ ಈಸಿ ಬೈಟ್ಸ್ ಮೇಲೆ ಏನೇನ್ ತಗೊಳ್ಳೋದು ಅಂತ ನೀನೇ ಮಾಡ್ಬೇಕು ಬಿಡಪ್ಪ. ಏನು ನಾವು ಅನ್ಎಜುಕೇಟೆಡ್. ಆಮೇಲೆ ಇನ್ನ ಹೌದು ನಾನೇ ಹೇಳ್ಕೊತೀನಿ. ತಲೆ ಕನ್ನಡ ಮೀಡಿಯಂ ಬಿಡು ಆಯ್ತು, ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲ. ಅಲ್ಲಿ ಇದ್ದಿದ್ದು ಎತ್ಕೊಂಡ ಕಣ ಕೈಗೆ ಹಿಡ್ಕೊಳಕ್ ತಪ್ಪೇನೋ. ಮೊದ್ಲೇ ಕಮೆಂಟ್ಸ್ ಅಲ್ಲಿ ಹೇಳ್ತಾರೆ ನಾನ್ ನೀನ್ ಜಗಳ ಆಡ್ತಿರ್ತೀವಿ ಅಂತ. ನಿಜ ಅನ್ಕೋತಾರ ಕಣ. ನಿಜನೇ ಅನ್ಕೊಳ್ಳೋದು. ನಮ್ಗೆ ಸೀ ಫುಡ್ ಹೇಳೋಣ ಯಾವ್ದಾರು. ನಮ್ಗ ಫಿಶ್ ಅಲ್ಲಿ ಹೇಳ. ಫಿಶ್ ಕ್ರಿಸ್ಪಿ ಫಿಶ್. ಇದು ಫ್ರಾನ್ಸ್, ಇದು ಫಿಶ್.
ಹಾಟ್ ಚಿಕನ್ ವಿಂಗ್ಸ್ ತಗೊಳಕ್ ಹೋಗ್ರ ನೀನ್ ಹಾಟ್ ಆಗಿದೆಯಲ್ಲ ಅದಕ್ಕೆ ವೆಜ್ ಅಲ್ಲಿ ತಗೋತೀಯ ನೋಡು. ಬೇಡ ವೆಜ್ ಇವತ್ತು ವೆಜ್ ತಿನ್ಲಿ. ಆ ಕಡೆ ಕಣ್ಣೇ ಹೋಗಿಲ್ಲ ಒಂದು. ಗೈಸ್ ನಾವೊಂದು ಸೀ ಫುಡ್ ತಗೊಂಡಿದೀವಿ. ಸೀ ಫುಡ್ ಮಿಕ್ಸ್ ಅಲ್ಲಿ 5 ಪೀಸ್ ಕ್ರಿಸ್ಪಿ ಫಿಶ್ ಬರುತ್ತೆ, 5 ಪೀಸ್ ಇನ್ನೊಂದು ಕ್ರಿಸ್ಪಿ ಬೇರೆ ಸ್ಕ್ರಿಮ್ ಬರುತ್ತೆ. ರೋಲ್ ಬೇಕಾ? ಯಾವ ರೋಲ್? ತಂದೂರಿ ಚಿಕನ್ ರೋಲ್, ಫ್ರೈ ಚಿಕನ್ ರೋಲ್, ಕ್ಲಾಸಿಕ್ ಚಿಕನ್ ಚೀಸಿ ರೋಲ್, ಯಾವ್ದು ಬೇಕು? ತಂದೂರಿ ತಗೋ. ಇದು 2 ವೆಜ್, ಇವು ಚಿಕನ್, ಯಾವ್ದು ಬೇಕು? ಕ್ಲಾಸಿಕಾ? ತಂದೂರಿ ತಿಂದಿದ್ದೀನಿ ಆಲ್ರೆಡಿ. ತಿಂದಿದ್ಯಾ? ಕ್ಲಾಸಿಕ್ ಚೀಸ್. ಬೇರೆ ಇನ್ನೇನು ಒಂದ್ ರೋಲ್ ಹೇಳ. ಚಿಕನ್ ಶವರ್ಮಾ ದೊಡ್ಡಕ್ಕಿರುತ್ತೆ, ಹೊಟ್ಟೆ ತುಂಬುತ್ತೆ. ಮತ್ತೆ ಇದೊಂದು ಗೈಸ್ ನಾವು ಬಿಲ್ ಪೇ ಮಾಡಿದೀವಿ ಈಸಿ ಬೈಟ್ಸ್ ಅಲ್ಲಿ. 952 ರೂಪಾಯಿ ಆಗಿದೆ. ಇವಾಗ ನಮ್ಮ ಆರ್ಡರ್ ಬರಕ್ ಒಂದ್ 15 ನಿಮಿಷ ಆಗುತ್ತೆ. ಅಷ್ಟರಲ್ಲಿ ಕೋಬ್ರಾ ಮತ್ತೆ ಪವನ್ ಜಗಳ ಆಡ್ತಿರ್ತಾರೆ. ಎಂಜಾಯ್ ಮಾಡಿ. ಅದನ್ನ ಬಿಡ ಕಟ್ ಮಾಡ. ಗೈಸ್ ನಮ್ದು 3 ಐಟಮ್ ಬಂದಿದೆ. ಇನ್ನೊಂದು ಕೋಬ್ರಂದು ಶವರ್ಮಾ ಒಂದು ರೆಡಿ ಆಗ್ತಾ ಇದ್ದಿಲ್ಲಿ, ಇನ್ನೂ ಬಂದಿಲ್ಲ. ಇದು ಕಡ ಚಿಕನ್ ಶವರ್ಮಾ ನೋಡಿ ಗೈಸ್ ಹೆಂಗ್ ರೆಡಿ ಮಾಡ್ತಾವ್ರೆ ಈಸಿ ಬೈಟ್ಸ್ ಅಲ್ಲಿ. ಇಲ್ಲ ಚಿಕನ್ ಇಟ್ಕೊಂಡಿದ್ದಾರೆ, ಅದೇ ಶವರ್ಮಾ ರೋಲ್ ಮಾಡ್ತಾವ್ರ ನೋಡಿ. ಒಂದು ರುಮಾಲ್ ರೋಟಿ ಶವರ್ಮಾ ಹೆವಿ ದೊಡ್ಡ ಇರುತ್ತೆ ಗೈಸ್ ಇಲ್ಲಿ ಈಸಿ ಬೈಟ್ಸ್ ಅಲ್ಲಿ. ಕಾಜಿಗಿಂತ ದೊಡ್ಡ ಐತೆ. ನಾನು ಶೇಖರ್ ತಿಂದಿದ್ದು ಒಂದ್ ತಗೊಂಡೆ ಮೊಟ್ಟೆ ತುಂಬ ಹೋಗ್ಬಿಟ್ಟಿತ್ತು. ಶವರ್ಮಾ ರೋಲ್ ಹೆವಿ ದೊಡ್ಡ ಇರುತ್ತೆ ಈಸಿ ಬೈಟ್ಸ್ ಅಲ್ಲಿ. ಆದ್ರೂ ಇದ್ರಲ್ಲಿ ಟೆಂಪ್ಟಿಂಗ್ ಏನಂದ್ರೆ ಗ್ರಿಲ್. ನಮ್ಗೆ ಇವತ್ತು ಈಸಿ ಬೈಟ್ಸ್ ಅಲ್ಲಿ ಬೇರೆ ತಗೋಬಿಟ್ವಿ. ಗ್ರಿಲ್ ಚಿಕನ್ ಹೆವಿ ಟೆಂಪ್ಟ್ ಮಾಡ್ತಾ ಐತೆ ನೋಡಿ. ಸಲ ತಿಂದಿದ್ರು ಇವತ್ತು ಒಳ್ಳೆ ಗ್ರಿಲ್ ಚಿಕನ್ ತಗೊಂಡು 3 ಜನದಲ್ಲಿ ಯಾರು ಫಸ್ಟ್ ತಿಂತಾರೆ ಅಂತ ಚಾಲೆಂಜ್ ಮಾಡ್ಬೋದು. ಸಕ್ಕತ್ತಾಗಿ ಕಾಣ್ತಾ ಐತಲ್ವಾ ಗ್ರಿಲ್ ಫುಲ್. ಗೈಸ್ ಇದು ಚಿಲ್ಲಿ ಚಿಕನ್ ಫ್ರೈಸ್, ಪಾಪ್ಕಾರ್ನ್ ಮತ್ತೆ ಬರ್ಗರ್ ಮೀಲು. ಇದು ಸೀ ಫುಡ್. ಫ್ರಾನ್ಸ್ ತಗೋ. ನಿನಗೆ ಆರ್ಡರ್ ಮಾಡಿರೋ ತಗೊಳ್ಳೋ, ಫ್ರಾನ್ಸ್ ತಿನ್ನೋ. ತಿಂತಾನೆ ಪವನ್ ನನ್ ಕದ್ಲು. ಗೈಸ್ ಇದು ಫಿಶ್. ಇದು ಫಿಶ್ ಮಾಮೂಲಿ ಕ್ರಿಸ್ಪಿ ಮಾಡಿರೋದ ಇವರು. ಫಿಶ್ ತಿನ್ನೋಕೊಬ್ರ. ಏನಾಗುತ್ತೆ? ಫಿಶ್ ತಿನ್ನೋಕೊಬ್ರ ಚೆನ್ನಾಗಿದೆ. ಫಿಶ್ ಪಾಪ್ಕಾರ್ನ್ ಸಗಲಾಗಿದೆ. ಬಟ್ ಕ್ವಾಂಟಿಟಿ ಹೆವಿ ಕಮ್ಮಿ. ಸೀ ಫುಡ್ ಕಾಸ್ಟ್ಲಿ ಅಲ್ವಾ ಅದಕ್ಕೆ. ಚಿಲ್ಲಿ ಫ್ರೈಸ್ ತಿನ್ನೋಣ ಬನ್ನಿ. ಖಾರ ಮಾಡ್ಬಿಟ್ಟವ್ರ ತಾನೆ. ಚಿಲ್ಲಿ ಫ್ರೈಸ್ ಅಂತ ಇನ್ನೇಂತ ಕರೀತಾರೆ. ಖಾರ ಇರೋದಕ್ಕೆ ಕರಿಯೋದು. ಬಿಟ್ಕೊಂಡ್ರೆ ಗೈಸ್ ಈಸಿ ಬೈಟ್ಸ್ ಅಲ್ಲಿ ಚೆನ್ನಾಗಿ ತಿಂತಾ ಇದೀವಿ. ನನಗಂತೂ ಫಸ್ಟ್ ಫಿಶ್ ತಿಂದು ಮುಗಿಸ್ಬಿಡೋಣ. ಪ್ರಾನ್ಸ್ ಟೇಸ್ಟ್ ಮಾಡಿ. ಓಕೆ, ನನಗೆ ಫಿಶ್ ಇಷ್ಟ ಆಯ್ತು ಎಲ್ಲರಿಗಿನ್ನ. ನಾನು ಫಿಶ್ ಇವತ್ತೇ ಹೇಳಿದ್ದು, ಪ್ರಾನ್ಸ್ ತಿಂದಿದೆ. ನೆಕ್ಸ್ಟ್ ಇವಾಗ ಕೋಬ್ರನ್ ಫೇವ್ರೇಟ್ ಪ್ರಾನ್ಸ್ ತಿನ್ಸೋಣ ಅವನಿಗೆ. ಇನ್ನಲ್ಲ ಒಂದು ಸೀ ಫುಡ್ ಫ್ರಾನ್ಸ್ ತಿನ್ನಲ್ವಂತೆ, ಆದ್ರೆ 3 ಸಲ ತಿನ್ಬಿಟ್ಟು ಅವ್ನ್ ಗೊತ್ತಿಲ್ಲ. ಎಲ್ಲ ತಿಂತಾನೆ ತಿನ್ನಕ್ಕೆ. ಅವನು ಇತ್ರ ಗೂಗಲ್ ತೋರ್ಸ್ಬಿಟ್ಟ ಫೋಟೋ ಹೊಡ್ದಿ ಎರೆಹುಳು ತರ ಇತ್ತು ಅವತ್ತಲ್ಲ. ಫ್ರಾನ್ಸ್ ಇನ್ನೇನ್ ಬರ್ತದೆ ಬಿಡಿ. ಅವತ್ತೇ ಲಾಸ್ಟ್ ಕತ್ಬಿಟ್ಟು ಅವತ್ತು ತಿನ್ಬಿಟ್ಟು ಆರಾಗಣೆ ಮಾಡ್ದ. ಫ್ರಾನ್ಸ್ ಓಕೆ ಕಣ. ಫ್ರಾನ್ಸ್ ಹೆವಿ ರೋಸ್ಟೆಡ್ ಆಗ್ಬಿಡೈತಿ. ಫ್ರಾನ್ಸ್ ಏನಿದ್ರು ಗೀ ರೋಸ್ಟ್ ಫ್ರೈ ಅದಕ್ಕೆ ಸರಿ. ನೀರ್ ದೋಸೆಗೆ ಈ ತರ ಮಾಡಿದ್ರೆ ಅಷ್ಟೇ. ಗೈಸ್ ಕೋಬ್ರನ್ಗೆ ಫ್ರಾನ್ಸ್ ನ ಒಂಚೂರು ಮಿಕ್ಸ್ ಮಾಡ್ಬಿಡೋಣ ಗೊತ್ತಾಗ್ದಿರೋ ತರ. ಟಿಶ್ಯೂ ಕೂಡ ಈ ಪೀಸು ಅವನಿಗೆ ತಿನ್ಸ್ಬೇಕು ಅವನ್. ಫ್ರಾನ್ಸ್ ಕೋಬ್ರನ್ನ ಟಿಶ್ಯೂ ಇಸ್ಕೊಬಾ ಅನ್ಬಿಟ್ಟು ಸುಮ್ನೆ ಅಮರ್ಸ್ಬಿಟ್ಟು ಕಳ್ಸಿದೆ. ನಮ್ಮನ್ನ ಅಲ್ಲೆಲ್ಲ ತೆಗ್ಬಿಟ್ಟು ಅವ್ರ ನೀರು. ಪಾಪ್ಕಾರ್ನ್ ತಿನ್ನೋ. ನಾನು ತಿನ್ನಿ ನಾನು ಬರ್ಗರ್. ನಾವು ಇದು ಆರ್ಡರ್ ಮಾಡಿ ನಾವು ತಿಂತಾ ಇದೀವಿ. ನಿನ್ ಶವರ್ಮಾ ಗೊತ್ತೈತೆ. ಅದು ಆಮೇಲೆ ನಾವು ತಿನ್ಸೋ. ಒಬ್ಬರ ಫಸ್ಟ್ ನಿನ್ ಶವರ್ಮಾ ತಿನ್ನು, ಪಕ್ಕ ಹೊಟ್ಟೆ ತುಂಬುತ್ತೆ. ದೊಡ್ಡದದು ಬರ್ಗರ್ ಇತ್ತು ನಾವು ತಿನ್ನ ಕುಡ್ತಾ ಕಣ. ಗೈಸ್ ಬರ್ಗರ್ ತಿನ್ನೋಣ ಬನ್ನಿ.
ಮೀಲಲ್ಲಿ ಬಂದಿದ್ದು ಇದು ಬರ್ಗರ್ ಮತ್ತೆ ಪಾಪ್ಕಾರ್ನ್ ಎರಡು ಒಂದೇ ಮೀಲಲ್ಲಿ ಬಂದಿದ್ದು. ಸಾರ್ಲಿ ಒಬ್ಬರು ಅಷ್ಟೊತ್ತಿಗೆ ಫೋನ್ ಹಿಡ್ಕೊಂಡು ನಿಂತಿದ್ದ. ಸ್ನ್ಯಾಪ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಾವ. ಸ್ನ್ಯಾಪ್ ಆಗ್ತದೆ. ಒಬ್ರು ಇದು ಒಂದೇ ಒಂದು ರೋಲ್ ತಿಂದು ಶವರ್ಮಾ ರೋಲ್ ತಿಂದು ನನ್ಗೆ ಹೊಟ್ಟೆ ತುಂಬ ಬಿಟ್ಟಿದ್ದು ಒಂದ್ಸಲ. ಹೌದಾ? ಹೆವಿ ದೊಡ್ಡ ಇರ್ತದೆ. ಅದು ನೀನು ಅದಕ್ಕೆ ಹೇಳ್ತಿರೋದು ಕೋಬ್ರಂಗ್ ಹೊಟ್ಟೆ ತುಂಬುತ್ತಾ ನೋಡೋಣ. ಒಬ್ರು ತಿಂತು ಅಂದ್ರೆ ಗ್ರೇಟ್. ಸ್ಯಾಟಿಸ್ಫೈಡ್. ಟೇಸ್ಟ್ ಹಂಗೈತಾ? ತಿಂದಾದ್ಮೇಲೆ ಕೇಳಿದ್ ನೀನು ತಿನ್ಬೇಕಾರೆಲ್ಲ ಕೇಳಿದ. ಏನಿಸ್ತು ಕೋಬ್ರ ಶವರ್ಮಾ? ಇಷ್ಟ ಆಗ್ಲಿಲ್ವಾ? ನನ್ಗೂ ಬರ್ಗರ್ ಇಷ್ಟ ಆಗ್ಲಿಲ್ಲ. ಫಿಶ್ ಇಷ್ಟ ಆಯ್ತು. ಇದು ಓಕೆ ಚೆನ್ನಾಗಿದೆ. ಇದು ಓಕೆ. ಚಿಕನ್ ಓಕೆ. ಪಾಪ್ಕಾರ್ನ್ ಓಕೆ. ಬಟ್ ಬರ್ಗರ್ ಚೆನ್ನಾಗಿರ್ಲಿಲ್ಲ. ಶವರ್ಮಾನು ಚೆನ್ನಾಗಿಲ್ಲ ಅಂತ ಅನ್ಕೋಬ್ರ. ಪ್ರಾನ್ಸ್ ಶ್ರಿಂಪ್ಸ್ ತಗೊಂಡು ಓಕೆ. ಫಿಶ್ ಚೆನ್ನಾಗಿತ್ತು. ಪ್ರಾನ್ಸ್ ಓಕೆ ಓಕೆ. ಸ್ಟ್ರಾಬೆರಿ ಬೇಡ ಬೇಡ ಇವತ್ತು ಹೇಳ್ತೀಯಾ? ಇದ್ರಲ್ಲಿ ಯಾವ್ದು ಸ್ಪೆಷಲ್ ಅಂತ ಕೇಳಿದ. ಮ್ಯಾಂಗೋ ನಮ್ ತೋಟದಲ್ಲೇ ಬಿಟ್ಟ. ಬ್ರೋ ಸ್ಟ್ರಾಬೆರಿ ಕೊಟ್ಬಿಡಿ ಬ್ರೋ ಸ್ಟ್ರಾಬೆರಿ. ಅವನ್ ಯಾವ್ದು ಹೇಳ್ದ? ಅವನು ನಿನ್ಗೆ ಯಾವ್ದು? ಅವ್ನ್ ಕೋಕೆ ಸಾಕಂತೆ. ಚಿಕನ್ ಗಿಂತ ಜ್ಯೂಸೇ ಜಾಸ್ತಿ ಹೋಗ್ಬಿಡ್ತಾವ. 297 300 ರೂಪಾಯಿ ಪವನ್ ಹೇಳ್ತಾವನೆ ಶರ್ಮಾ ನಾವು ಇತರ ತಿನ್ನುವ ಶರ್ಮಾ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಅದೇ ಚೆನ್ನಾಗಿತ್ತು ಅಂತ ಅನ್ಕೊಂಡ. ಚಾಜಲ್ಲಿ ತಿಂದ್ರಲ್ಲ ರೋಟಿ ಒಂದು ರೆಡಿಮೇಡ್ ಹಾಕ್ತಾರೆ ಅನ್ನೋಕ್ಕಿಂತ ಇದ್ರಲ್ಲಿ ಕ್ವಾಂಟಿಟಿ ಜಾಸ್ತಿ ಐತೆ, ಅದ್ರಲ್ಲಿ ಟೇಸ್ಟ್ ಅಲ್ಲೂ ಆಲ್ಮೋಸ್ಟ್ ಫಸ್ಟ್ ಹಿಂಗೆ ಮಾಡ್ತಿದ್ದ. ಆದ್ರೆ ಇದು ಗ್ಯಾಸ್ ಇದಾದ್ಮೇಲೆ ತಿನ್ ಮಾಡಿದ್ರು. ಗೈಸ್ ಕೋಬ್ರನ್ಗೆ ಫ್ರಾನ್ಸ್ ನ ಒಂಚೂರು ಮಿಕ್ಸ್ ಮಾಡ್ಬಿಡೋಣ ಗೊತ್ತಾಗ್ತಿಲ್ಲ. ಟಿಶ್ಯೂ ಕೂಡ ಹೆಂಗ ನಾವು ಪಾಪ್ಕಾರ್ನ್ ತಿನ್ನಲು ಕೇಳೋಣ. ಪಾಪ್ಕಾರ್ನ್ ತಿನ್ನೋ ಕೋಬ್ರಾ. ಪಾಪ್ಕಾರ್ನ್ ತಿನ್ನೋ ಅಂದ್ರೆ ಬರ್ಗರ್ ಇತ್ತು. ಇಷ್ಟ ಬಂದಾಗ ತಿಂದಿ ಬಿಟ್ಬಿಡಲ್ಲ. ತಿನ್ನಲ್ಲ ಅವನು. ನಾಯಿಗೆ ಹಾಕ್ಬಿಟ್ಟಲ್ಲ ಕೋಬ್ರಾ. ಪಾಪ ನಾಯಿ ಅವಾಗಿಂದ ಮಮ್ಮೂಟಿ ಕಾಲಲ್ಲಿ ಹಿಂಗ್ ಅಂತ ಇತ್ತು. ಬೇರೆ ಪೀಸ್ ಹಾಕ್ತಾನೆ. ನಿನ್ ತಿನ್ಸು ಅಂತ ಅಷ್ಟೊತ್ತಿನ ಟ್ರೈ ಮಾಡ್ದ. ಅವಾಗಿಂದ ಇನ್ನೆಂದಕ್ಕೆ ತಿಂದೇ ಇಟ್ಟಿರೋದು. ಹೌದಾ? ಇದಲ್ಲ ಫ್ರಾನ್ಸು. ಮತ್ತೆ ಹಾಕ್ಬಿಡಲ್ಲ ಅದೊಂದು ಪೀಸು. ಹಂಗಾರ ಬಿಡಪ್ಪ. ಯಾವ ಮಾತ್ ಬಿಟ್ರಿ ಅದ್ ಹೇಳ. ಹೆಂಗೋ ಅದು ಬಮ್ಮುಟಿ ಹಿಂಗಂತ ಗೊತ್ತಾಗೋಯ್ತೇನೋ ಅನ್ಕೋಬಿಟ್ಟೆ. ಇಲ್ಲ ಅದ್ ನಾಯಿ ಬಮ್ಮುಟಿ ಕಾಲಲ್ಲಿ ಹಿಂಗಂತೂ ಅದೃಷ್ಟ ಮಿಸ್ಸು. ಫ್ರಾನ್ಸ್ 4ನೇ ಸಲ ಆಗಿರೋ. ನಮ್ ನಾಯಿ ನಮ್ ಕಡೆ ಇದೆ, ನಾರಾಯಣ ಸ್ವಾಮಿ. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ ಕಾಪಾಡ್ಬಿಡ್ತು. ಕೋಬ್ರಾ ನಿಂಗೊಂದು ಚಾಲೆಂಜು. ಕೋಬ್ರಾ ನಿಂಗೊಂದು ಚಾಲೆಂಜು. ಬ್ರೆಡ್ ಸಮೇತ ತಿಂದ. ಕೋಬ್ರಾ ಅಲ್ಲಿರೋ ಚಿಕನ್ ಪೀಸ್ ಇಸ್ಕೋಬೇಕು ನೀನು. ಅಲ್ಲಿ ಇದ್ ಮಾಡೋರಲ್ಲ ಶವರ್ಮಾದು ಪೀಸು ಒಂದೇ ಒಂದ್ ಪೀಸು ಅಣ್ಣ ಪ್ಲೀಸ್ ಕೊಡಿ ಅನ್ಬಿಟ್ಟು ಇಸ್ಕೋಬೇಕು. ಟಾಸ್ಕು ನಿಂಗೆ ಇಂಗ್ಲಿಷ್ ಅಲ್ಲಿ. ಅಣ್ಣ ಕನ್ನಡ ಬಂದದಾ? ಸ್ವಲ್ಪ ಬರುತ್ತಾ ಕನ್ನಡ? ಕೇಳು. ಅಣ್ಣ ನಂಗೆ ಒಂದ್ ಪೀಸ್ ಬೇಕು ತಿನ್ನಕ್ಕೆ. ಏನೋ ನಿಂಗ್ ಬಂದಿರೋದು ಈ ತರ ಎಲ್ಲ ಕೇಳಿಸ್ಕೊತೀಯಾ? ಇಸ್ಕೋ ಸಾಕು ಅಣ್ಣ. ಏಕ್ ಪೀಸ್ ದೇಲೋ. ಥ್ಯಾಂಕ್ ಯು ಸೋ ಮಚ್. ಬಟ್ ಇಲ್ಲಿ ನನಗೆ ಕಣ ಕೇಳಿದ್ಮೇಲೆ ಮತ್ತೆ ನಂಗೆ ಬೈತಿದೆ. ಏನ್ ಕಾಸೆ ಆಯ್ತು ಅದಕ್ಕೆ. ಉಪ್ಪು ಖಾರ ಏನಿಲ್ಲ. ಬೇಯಿಸ್ತವ್ರೆ. ನಮ್ 3 ಜನದ್ದು ಜ್ಯೂಸ್ ಬಂದೈತೆ. ಮಾವನ ಹಣ್ಣು ತಗೊಂಡವನ ಯಾಕ್ರ ಅಲ್ಲ ಸೀಸನ್ ಅಲ್ಲಿ ಮನೆ ಹತ್ರನೇ ಅವೇ ಹೋಗೋದ ಮಾಡ್ಕೊಂಡ್ ತಿನ್ಬಿಟ್ಟು ಬೇರೆ ಎಕ್ರ ಹೋಗು. ನನ್ ಜೊತೆ ಬರ್ಬೇಡ. ಇದು ಇದು ಯಾವ್ದು ವಾಟರ್ ಮಿಲನ್ ಸಾಂಗ್ ಆಯ್ತಾ? ಯಾವ್ದು ಸಾಂಗ್ ಯಾವ್ದಾರ ಆಯ್ತಾ? ನಿಂದೇನೋ ಸಾಂಗ್ ಆಯ್ತಾ? ನಂದೊಂದ್ ಸಾಂಗ್ ಐತೆ. ಏನು? ಸ್ಟ್ರಾಬೆರಿ ಇದ್ರದ್ದು. ಹೇಳು. ಸುದೀಪ್ ಸರ್ದು ಏನಂತ ಐತೆ? ಸ್ಟ್ರಾಬೆರಿ ಕೆನ್ನೆ ಯಾವ್ದೋ ಸಾಂಗ್ ಇಲ್ವಾ? ಸ್ಟ್ರಾಬೆರಿ ಕೆನ್ನೆಗೆ ಇದು ಸ್ಟ್ರಾಬೆರಿ, ಕೆನ್ನೆ ಸ್ಟ್ರಾಬೆರಿ ಅಲ್ಲ. ನಾಯಿಗೆ ಒಂದ್ ಸ್ವಲ್ಪ ಬರ್ಗರ್ ಮತ್ತೆ ಪಾಪ್ಕಾರ್ನ್ ಚಿಕನ್ ಹಾಕಿದಕ್ಕೆ ಫ್ರೆಂಡೇ ಆಗಿ ಹೋಗ್ಬಿಡ್ತಾನೆ ಅಷ್ಟೇ. ನೋಡ್ದ ಎಷ್ಟ್ ಫ್ರೆಂಡ್ ಮಾಡ್ಕೋಬೇಕೆಲ್ಲಾನು. ಜೊತೆ ಅದು ಯಾಕೆ ಹೇಳು? ನನ್ನ ಬಂದಿ ಕಾಪಾಡೋದೇ ಅದು ಗೊತ್ತಾಗ್ಬಿಡೈತೆ. ನೀವು ಮೋಸ ಮಾಡ್ತೀರ. ವಿಸಾ ಕೊಡ್ಸ್ತಿದ್. ನಾ 3 ಸಲ ತಿಂದಿರೋದ್ನ 4ನೇ ಸಲ ತಿನ್ಸ್ತಿದ್ದ. ತಿಂದಿದ್ರೆ ಸೊದೋಯ್ತಾ ಇರ್ಲಿಲ್ಲ ಇವನು. ಏನಾರ ಅಲ್ಲಿ ಪ್ರಾನ್ಸ್ ಅದು
ಅದೇನಾರ ಅಲ್ಲಿ ನೀವು ಮೋಸ ಮಾಡ್ತಾ ಇದೀರಲ್ಲ ನನ್ಗೆ ನಿನಗೆ ತಿನ್ಸ್ತೀನಿ ತಲೆ ಕೆಡ್ಸ್ಕೊಬಿಡವ. ಇವತ್ ನಾವ್ ಹೇಳ್ಬಿಟ್ಟು ಯಾಕೆಂದ್ರೆ ಕರ್ಕೊಂಡ್ ವಿಡಿಯೋ ಕರ್ಕೊಂಡ್ ಹೆಂಗ್ ನೋಡಿದ್ರು ಹೆಂಗಿರೋ ಗೊತ್ತಾಯ್ತದೆ ಅಂತ. ಕಾರ್ ಓಡ್ಸು. One of the Guys. vehicle door is open. ನಾವು ನಿಲ್ಸೋದ್ಮೇಲೆ ತೆಗಿಲ್ಲ. ತೆಗಿತಾರೆ ಕೋಬ್ರಾ. ನಿಲ್ಸಕ್ ಮುಂಚೆನೆ ಎಗರಕ್ಕೆ ನೀವೇನು ಟ್ರೈನಾ ಏನೋ ಆಯ್ತು. ರನ್ನಿಂಗ್ ಬಸ್ ಜಂಪ್ ಮಾಡೋದು. ಮೈಕ್ ಕೊಡು. ನಾನ್ ಯಾಕೆ ಜಂಪ್ ಮಾಡ್ತಾವ್ರೆ. ನಾನ್ ಯಾಕೆ ಇನ್ನು ಮೈಕ್ ಕೇಳಿಲ್ವಲ್ಲ ಅಂತಿದೆ. ಹಲೋ ಹಲೋ ಬೈ ಬೈ. ಓಕೆ ಬಾಯ್. ಓಕೆ ಹೇಳು ಬಿಡು ನಿನ್ಗೆ ಯಾಕೆ. ಹಾ ಯಾರಂತ ಗೊತ್ತಿಲ್ಲ, ಸುಮ್ನೆ ಕೇಳೋದು. ಅವ್ರ ಊರ ನಂಗೆ ನೆಂಟ್ರವ್ರ ಕಣೋ. ನಿಮ್ಗೆ ಯಾವ ಊರಲ್ಲಿ ಇಲ್ಲ ನಿನ್ಗೆ? ನಮ್ ದೊಡ್ಡಪ್ಪವ್ರಿಗೆ ಅಲ್ಲೇ ಹೆಣ್ ತಂದಿರೋದು. ತಪ್ಪಾಯ್ತು ಕೋಬ್ರಾ. ನಿನ್ಗೆಲ್ಲ ಎಂಟ ತರದು. ಕೊಡಲ್ಲ. ಇನ್ನೂ ಇಲ್ಲ. ಕೊಡಲ್ಲ. ದೊಡ್ಡಪ್ಪವ್ರು ಗೌರಮ್ಮ ಅಂತ ಗೊತ್ತು ಕೇಳುವಾಗ. ಬೈ ಕೊಬ್ರಾ. ಸರಿ. ಹುಷಾರಾಗಿ ಹೋಗಿ ಫೋನ್ ಮಾಡು ಮೊದ್ಮೇಲೆ. ಲವ್ ಅಯ್ಯೋ ಮೈಕ್ ನನ್ನ ಹತ್ರ ಅದೇ. ಬೈ ಗೈಸ್. ಕೋಬ್ರನ್ನ ಇವಾಗ ತಾನೇ ಜಸ್ಟ್ ಡ್ರಾಪ್ ಮಾಡ್ಬಿಟ್ಟು ಇವಾಗ ಪವನ್ ಡ್ರಾಪ್ ಮಾಡಕ್ಕೆ ಅವ್ರ ಊರಿಗೆ ಬಂದ್ವಿ. ಕೆಸಾಪುರ ಪವನ್ಗೆ ಜೈ. ಕೆಸಾಪುರ ಪವನ್. ಹಿಡ್ಕೊಂತೀರಿ ಆಫೀಸ್ ಕೆಲಸ ಮಾಡ್ಬೇಕಂತಲ್ಲ. ನಾನು ಈಗ ಹೋಗಿ ಎಡಿಟ್ ಮಾಡ್ಬೇಕು. ನಿಂದ ಎಡಿಟ್, ನಂದು ಆಫೀಸ್ ಕೆಲಸ. ಆಗ್ಲೇ ಮೇಲ್ ಆಗ್ತಾ ಬಿದ್ದವ್ರು ಅವರು. ನಿನ್ಗೆ ಶನಿವಾರ ಭಾನುವಾರ ರಜಾನಾ ಇಲ್ಲ ಭಾನುವಾರ ರಜಾ? ಸೆಕೆಂಡ್ ಸ್ಯಾಟರ್ಡೆ ಥರ್ಡ್ ಸ್ಯಾಟರ್ಡೆ ರಜಾ. ಭಾನುವಾರ ಮಾಮೂಲಿ ಸಂಡೇಸ್ ರಜಾ. ನನ್ಗೆ ಸಂಡೇನೂ ರಜಾ ಇಲ್ಲ ಗೊತ್ತಾ ಪವನ್. ನಿನಗೆ ಎಲ್ಲಾ ದಿನನೂ ರಜಾನೇ ನಿನಗೆ. ಸಂಡೇನು ಡೈಲಿ ಲಾಗ್ ಮಾಡ್ಬೇಕು, ಸಂಡೇನು ಎಡಿಟ್ ಮಾಡ್ಬೇಕು, ಸಂಡೇನು ಕೆಲಸ ಮಾಡ್ತಾ ಇರ್ತೀವಿ. ನೋಡಿದೀನಿ. ಓದದ್ ಕಲೀರಿ. ನನ್ ಮನೆ ಓದ್ಬಿಟ್ಟೇನೆ ಕೆಲ್ಸಕ್ಕೆ ಹೋಯ್ತಾ ಇರೋದು. ಏನು ಇದಕ್ಕೆ ಹೋಗ್ತಾ ಇದ್ದೀನಿ. ಪವನ್ ಬಂದ, ಪವನ್ ಹಿಡ್ಕೊತಾನೆ ಇವಾಗ. ಮಾತಾಯ್ತು, ಚಿಕ್ಕ ವಯಸ್ಸಿಂದ ಇನ್ನೇನ್ ರೇಗ್ಸಿರೋದು. ಓದೋದ್ ಕಲಿ ಅನ್ಕೊಂಡು. ನೀನ್ ನನ್ನಂಗ್ ಓದಿದ್ರೆ ಎಲ್ಲೋ ಹೋಗ್ಬೋದಿತ್ತು. ಗೈಸ್ ವಾಪಸ್ ನಾನು ಪವನ್ ಡ್ರಾಪ್ ಮಾಡ್ಬಿಟ್ಟು ಇವಾಗ ಜಸ್ಟ್ ಮನೆಗೆ ಬಂದೆ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಗೈಸ್. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ. ಬಾಯ್ ಬಾಯ್. ಓಟ್ ಬತ್ತೀಯಾ ಟಾಟಾ.